ಗುರುಜಿ, ಇಂದಿನ ವಿಶೇಷತೆಯ ಕುರಿತು ತಿಳಿಸ್ಕೊಡ್ತಾ ಇದ್ರಿ, ಮಾತುಕತೆ ಮುಂದುವರಿಸೋಣ. ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಲೋಕಕ್ಕೆ ಪ್ರಳಯಾಂತಕವಾಗಿರತಕ್ಕಂಥ ಶನಿ ಪ್ರದೋಷ ವಿಶೇಷವಾಗಿರ್ತಕ್ಕಂಥ ದಿನ ಏನದು ಅಂದರೆ ಪ್ರಳಯ ರುದ್ರ ಶನೇಶ್ವರ ಮಹಾಯಾಗ. ಇದಕ್ಕೆ ನೀವೆಲ್ಲ ಒಂದು ಜಾಗೃತಿಯಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಬೇಕು. ಏನದು ಜಾಗೃತಿಯಾಗಿರ್ತಕ್ಕಂಥ ವಿಚಾರ ಅಂದರೆ, ಕರ್ಮದ ಗಂಟನ್ನು ಕಟ್ಟಿರ್ತಕ್ಕಂಥ ನೀವುಗಳು, ನಾನು ಎಷ್ಟೋ ಜನಕ್ಕೆ ಕರ್ಮದ ಗಂಟು ಕಟ್ಟಲೆ ಕರ್ಮದ ಗಂಟನ್ನು ಮನೇಲಿ ಕಟ್ಕೊಂಡು ಕೂತಿದ್ದೀವಿ ಅಂತಲ್ಲ, ಬಂದು ನೀವುಗಳು ಒಂದು ಕರ್ಮದ ಗಂಟನ್ನು ಕಟ್ಟಿದಾಗ ಗೋದಾನವನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ನಿಮ್ಮ ಕೈ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬನ ಕೈಯಲ್ಲಿ 35,000 ರೂಪಾಯಿ ಕೊಟ್ಟು ಒಂದು ಹಸುನ ತಗೊಂಡು ಗೋದಾನ ಮಾಡೋಕ್ಕಾಗತ್ತಾ? ಒಂದು ಹಸು ಕರು ಎರಡೂ ದಾನ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಗೋದಾನ ಪ್ರಿಯ ನಮ್ಮ ಸ್ವಾಮಿ ಅಂತ ಹೇಳಿ ಹಾಕಬೇಕು. ಆ ಅಗ್ನಿ ಕಾರ್ಯವನ್ನು ಒಂದು ಹಸುನ ತೆಗೆದು ಹಾಕಬೇಕು. ಆಗ ಏನು ಮಾಡೋಕ್ಕಾಗತ್ತೆ? ನಿಮ್ಮ ಕೈಯಲ್ಲಿ ಒಂದು ಹವಿಸ್ಸನ್ನು ಹಾಕೋಕ್ಕಾಗಲ್ಲ. ಆಗ ಏನು ಮಾಡ್ತಾನೆ ಶನೇಶ್ವರನು ಕರ್ಮ ಕಳ್ಕೊಂಡಾಗ ನಾವು ಗುರು ದೋಷವನ್ನು ಪರಿಹಾರ ಮಾಡ್ಕೋಬೇಕು. ಶನೇಶ್ವರನ ದೋಷ ಗುರು ಅನುಗ್ರಹವನ್ನು ಪಡಿಬೇಕು. ತದನಂತರ ಈಶ್ವರನ ದರ್ಶನ ಮಾಡಬೇಕು. ಇದು ಒಂದು ಮಾರ್ಗ. ಹೀಗೇ ದಾರಿಯನ್ನು ತಪ್ಪಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಕಷ್ಟಗಳು. ಆಮೇಲೆ ನೀವೇನು ಅನ್ಕೊಂಡಿದ್ದೀರಾ, ಶನೇಶ್ವರ ಮಹಾಯಾಗಕ್ಕೆ ಕೆಲವ್ರು ಮಾತ್ರ ಹೋಗಬೇಕು, ಕೆಲವ್ರು ಹೋಗಬಾರ್ದು, ಇಂಥದ್ದು ಏನೂ ಅಂತಿಲ್ಲ. ಕೆಲವರೆಲ್ಲ ಏನು ಗೊತ್ತಾ, ಶನೇಶ್ವರ ಬಂದು ಎಲ್ಲ ಜನಗಳಿಗೂ ಅಲ್ಲಪ್ಪ, ಕೆಲವು ಜನಗಳಿಗೆ ಮಾತ್ರ ಅಂತ ಜನ ಯಾರೋ ಹೇಳಿದ್ರು. ಹುಚ್ಚು ನನ್ನ ಮಕ್ಕಳ. ಶನೇಶ್ವರ ಅಂದರೆ ಕರ್ಮದೇವತೆ. ನಾವು ಹುಟ್ಟೋದು ಸಾಯೋದ್ರು ಎರಡೂ ಇನ್ಚಾರ್ಜ್ ಅವನೇ. ಆ ಪೋರ್ಟ್ಫೋಲಿಯೋನೇ ಅವಂದು. ಇಂಥ ಒಂದು ಪೋರ್ಟ್ಫೋಲಿಯೋಲ್ಲಿ ಆ ಶನೇಶ್ವರನ ಯಾಗದ ನಂತರ ಶಿವನ ದರ್ಶನ ಮಾಡದೇ ಇದ್ರೆ, ಅದಕ್ಕೆ ತಿರುನಲ್ಲವರು ಏನು ಹೇಳ್ತಾರೆ, ಇವತ್ತಿನ ದಿವಸ ನೀವು ಶನಿ ದರ್ಶನ ಮಾಡಿದ ತಕ್ಷಣಕ್ಕೆ ಪರಿಪೂರ್ಣ ಅನುಗ್ರಹ ಅಂದರೆ ಸಾಕ್ಷಾತ್ ಈಶ್ವರನ ದರ್ಶನ ಮಾಡಬೇಕು. ಅಲ್ಲೇನು ಮಾಡ್ತಾರೆ ಗೊತ್ತಾ, ಈಶ್ವರನ ದರ್ಶನ ಮಾಡಿ ಶನೇಶ್ವರ ಬರೋದು, ಕರ್ಮವನ್ನು ಮತ್ತೆ ವಾಪಸ್ ಕಟ್ಕೊಂಬ ಅಂತ. ಬೆನ್ನು ಹೆಗಲೇರಿರ್ತಕ್ಕಂಥ ಶೇಷರನ್ನ ಬಿಟ್ಟು ಬಿಸಾಕಿ ನಂದೀಶ್ವರ ಸ್ಮರಣೆ ಮಾಡಿಕೊಂಡು ಈಶ್ವರನ ಹತ್ರ ಹೋದಾಗ ಅನುಗ್ರಹ ಪಡೆದು ನೇರ ಮನೆಗೆ ಬರಬೇಕು. ಅಂಥ ಒಂದು ಅನುಗ್ರಹ. ಅದಕ್ಕೆ ನಾನು ಎಷ್ಟೋ ಜನ ಕೇಳಿದ್ದೀನಿ, ತಿರುನಲ್ಲಾರ ನಂತರ ಚಿದಂಬರ ನಟರಾಜನ ಕ್ಷೇತ್ರಕ್ಕೆ ಹೋಗಿ ಶನಿವಾರ ದಿವಸನೇ ಹೋಗಿದ ಮೇಲೆ ಅಲ್ಲಿ ರಾತ್ರಿ ಅರ್ಧಜಾಮ ದರ್ಶನವನ್ನು ಮಾಡಿ ಪಾಪಿ ಪರಮೇಶ್ವರ ಕೃಪಾ ಕಟಾಕ್ಷನ ಪಡೀರಿ. ರಾತ್ರಿ ಶನೇಶ್ವರ ಅಲ್ಲಿಗೆ ಬರ್ತಾನೆ ಶನಿವಾರ. ಅದಾದ ಮೇಲೆ ಆಶೀರ್ವಾದನ ಪಡೆದಾಗ ನಿಮ್ಮ ಜೊತೆಯಲ್ಲೇ ನಿಂತಿರ್ತಾನೆ. ಯಾವಾಗಲ್ಲಿ ನಿಂತಿರ್ತಾನೋ ಗೊತ್ತಿಲ್ಲ. ನೀವು ಈಶ್ವರನ ಪ್ರಾರ್ಥನೆ ಮಾಡ್ತಿದ್ದಾಗ ನಿಮ್ಮ ಕರ್ಮ ಹಾಗೇ ಕಳೀತಾ ಇದ್ದಾಗ ಶನೇಶ್ವರನಿಗೆ ಅರಿವಾಗತ್ತೆ, ಓಹೋ ಇವರು ಈಶ್ವರನ ದರ್ಶನಕ್ಕೆ ಬಂದರು, ಆದ್ದರಿಂದ ಇವರ ಕರ್ಮವನ್ನು ನಾನು ಕಳೀತೀನಿ. ಯೋಚನೆ ಮಾಡಬೇಡಿ, ನಿಮ್ಮ ಕಷ್ಟಗಳನ್ನ ಆದಷ್ಟು ಬೇಗ ಪರಿವರ್ತನೆ ಮಾಡ್ತೀನಿ ಅಂತ ಆ ಶನೇಶ್ವರನು ಯೋಚನೆ ಮಾಡ್ತಾನೆ. ಅದಕ್ಕೆ ಪ್ರಳಯ ರುದ್ರ ಶನೇಶ್ವರ ಮಹಾಯಾಗ 20ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ. ಫೆಬ್ರವರಿ ಮಾಘ ಮಾಸ ಸೋಮವಾರನೇ ಬಿದ್ದಿದೆ. ಬಹಳ ವಿಶೇಷತೆ. ಅವತ್ತಿನ ದಿವಸ ಯಾರು ಕರ್ಮವನ್ನು ಕಟ್ಕೋಬೇಕು, ಎಲ್ಲರೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಸಂಸ್ಥಾನಕ್ಕೆ ಬಂದು ರಸೀದಿಗಳನ್ನು ಹಾಕಿಸಿ ಶಾಲಾಗಿ ನಿಂತ್ಕೋಬೇಕು. ಎಲ್ಲೇ ಅವತ್ತಿನ ದಿವಸ 20ನೇ ತಾರೀಕು ಗಂಟು ಕಟ್ಟಿಟ್ಟಾಗ ಕೆಲವರೆಲ್ಲ ಹೇಳಿದ್ರು, ಗುರುಳೆ 2 ವಾರಕ್ಕೆ ಮೊದಲು ಗಂಟು ಕಟ್ಬಿಡವಾ ಅಂತ. ಅಂದರೆ 2 ವಾರಕ್ಕೆ ಮೊದಲು, ನೀನು 10 ದಿವಸಕ್ಕೆ ಮೊದಲು, ಹಾಕಕ್ಕೆ ಮೊದಲು ಗಂಟು ಕಟ್ಟೋದಲ್ಲ. ನಿನ್ನ ಕರ್ಮದ ಗಂಟನ್ನು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡಿದ್ಯಾ, ಆ ಕಾಪಾಡಿರ್ತಕ್ಕಂಥ ಗಂಟು ಅಕಸ್ಮಾತ್ ಇಳಿ ತಿನ್ಬಿಡುತ್ತೋ, ಗಾಳಿ ಬಂದು ಬುಷ್ಟಿ ಹಿಡಿದಿರುತ್ತೋ, ಅಥವಾ ಅಳಿಲ್ಗಳು ಎಲ್ಲಾದರೂ ಕದಲ್ಸ್ಬಿಡಿರುತ್ತೋ, ಕಳ್ಳ ಏನಾದರೂ ಗಂಟು ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೋ, ಕೆಲಸದೋಳು ಕಸ ಅಂತ ಬಿಸಾಕ್ಬಿಡ್ತಾಳೋ ಗೊತ್ತಿರಲ್ಲ. ಮನೆಯಿಂದ ಆಚೆ ಇಡಿ ಅಂತ ಬೇರೆ ಹೇಳಿದ್ದೀನಿ. ಆ ಮನೆಯಿಂದ ಆಚೆ ಇಟ್ಟಾಗ ದಯವಿಟ್ಟು ಕಿಟಕಿಗಳಲ್ಲೋ ಅಥವಾ ಹೊರಭಾಗದಲ್ಲಿ ಸಜ್ಜಗಳ ಮೇಲೋ, ಬಾಡಿಗೆ ಮನೆಯಲ್ಲಿದ್ದರೆ ಎಲ್ಲಾದರೂ ಮುಚ್ಚಿಡೋದು. ಹೊರಭಾಗದಲ್ಲಿ ಯಾರು ಇರೋ ಜಾಗದಲ್ಲಿ, ತುಳಿದೇ ಇರೋ ಜಾಗದಲ್ಲಿ ಮುಚ್ಚಿಡೋದು. ಪ್ರಯತ್ನ ಪಡಿ, ಅಕಸ್ಮಾತ್ ಎಲ್ಲೂ ಆಗಲಿಲ್ವ ನಿಮ್ಮ ಮನೆ ಹಿತ್ತಲಲ್ಲಿ ಎಲ್ಲಾದರೂ ಇಡತಕ್ಕಂಥ ಅವಕಾಶವನ್ನು ಇಟ್ಬಿಟ್ಟು ಬಂದು ಆ ಘರ್ಮಗಂಟನ್ನು ಆವತ್ತಿನ ದಿವಸ ಜ್ಞಾಪಕವಾಗಿ ತರಬೇಕು. 20ನೇ ತಾರೀಕು. ಅದಕ್ಕೆ ಮೊದಲು ಆದಷ್ಟು ಶೀಘ್ರದಲ್ಲಿ ಜನವರಿ 30ನೇ ತಾರೀಕು ಒಳಗಡೆ ಕೊನೆಯ ದಿವಸಗಳು ರಸೀದಿಗಳನ್ನೆಲ್ಲ ಪಡೆಯೋಕ್ಕೆ ಆಶ್ರಮದಲ್ಲಿ ರಸೀದಿ ಪಡೆದು ಯಾಗಕ್ಷೇತ್ರಕ್ಕೆ ಬೇರೆ ಜಾಗ. ಅಂದರೆ ನೀವು ಯಾಗಕ್ಷೇತ್ರ ಅಂತಕ್ಕಂಥದ್ದು ವಿಶೇಷವಾದ ಶನಿ ಕ್ಷೇತ್ರ. ಸೂಳಿಕೆರೆ ಗ್ರಾಮ, ಕೊಮ್ಮಘಟ್ಟ ಹತ್ರ ವಿಶೇಷವಾದ ಜಾಗ ಶನಿ ಕ್ಷೇತ್ರ. ಛಾಯಾವಿ ಅಲ್ಲಿ ಕೂತಿದ್ದಾಳೆ, ಮರದ ಕೆಳಗೆ ಕೂತಿದ್ದಾಳೆ. ಶನೇಶ್ವರನು ಆವತ್ತಿನ ದಿವಸ ಯಮಧರ್ಮರಾಜನ ಸಮೇತ ಅವನ ತಮ್ಮನ ಜೊತೆ ಬಂದು, ಅಮ್ಮ ಸಾಕಮ್ಮ ಭೂಮಿ ಮೇಲೆ ಋಣ, ಬಾ ಪರಮೇಶ್ವರನ ಹತ್ರ ಹೊರಟೋಗು ಅಂದರೆ, ಛಾಯಾದೇವಿ ಭೂಮಿಯನ್ನು ಬಿಟ್ಟು ಸೂರ್ಯದೇವ ಮತ್ತೆ ಸೇರೋ ದಿನವೇ ಆ ದಿನ. ಅದಕ್ಕೆ ಪ್ರಳಯ ರುದ್ರ ಶನೇಶ್ವರ ಮಹಾ ಅನ್ನೋದು ನಿಮ್ಮೆಲ್ಲರ ಕಷ್ಟ. ಕೆಲವರಿಗೆ ನನ್ನ ಕಷ್ಟ ಏನು ಅಂದರೆ ಕೈಕಾಲು ನೋವು ಅಷ್ಟೇ, ಶನಿಯಿಂದನೇ ಬರೋದು. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಶನಿಯಿಂದನೇ ಬರೋದು. ಮನೆಯಲ್ಲಿ ನಿಧಾನವಾಗಿ ಆಗ್ತಾ ಇದೆ, ಏನು ಮುಟ್ಟಿದ್ರೂ ಕೈ ಕೆಸರಾಗ್ತಾ ಇದೆ, ಬಾಯಿ ಮೊಸರು ಆಗ್ತಾನೇ ಇಲ್ಲ, ಎಷ್ಟು ಬಂದರೂ ಕೈಗೆ ಅಂಟ್ತಾ ಇಲ್ಲ. ಹೆಂಗೆ ಅಂಟ್ಕೊಳತ್ತೆ? ಗಮ್ಮಾಗಿ ಫೆವಿಕೋಲ್ ಅಂಟಿಸ್ಬೇಕಲ್ಲ ಶನೇಶ್ವರ. ಅದಕ್ಕೆ ಅನ್ನೋದು ವಿರಸ, ದೂರ, ನಮ್ಮ ಕಷ್ಟಗಳನ್ನು ಹೆಚ್ಚು ಮಾಡತಕ್ಕಂಥವನು. ಅವನು ತಕ್ಕಡಿ ಹಾಕಿರ್ತಾನೆ. ಈಗೆಲ್ಲ ಬಂದಿಯಾನೆ ತುಲಾ ರಾಶಿಗೆ ಚೆನ್ನಾಗಿ ತೂಗ್ತಾನೆ. ಜಡ್ಜ್ಮೆಂಟ್ ಭಾಳ ಚೆನ್ನಾಗಿ ಕೊಡ್ತಾನೆ. ನಾವು ನೋಡ್ತಾ ಇರೋದು ಯಾರನ್ನ? ಸಾಕ್ಷಾತ್ ಗುರುನ. ಅಂದರೆ ಮೇಷರಾಶಿಯಲ್ಲಿರೋ ಗುರುನ ಇವನು ನೇರವಾಗಿ ತುಲಾರಾಶಿಯಿಂದ ನೋಡೋದ್ರಿಂದ ಗುರು ಶನಿ ಇಬ್ಬರು ಏನು ಮಾಡ್ತಾರೆ, ಮನುಷ್ಯನಿಗೆ ವೈರಾಗ್ಯ ಕೊಡ್ತಾನೆ, ದೇವರ ಬಲ ಕೊಡ್ತಾನೆ, ಗುರು ಬಲ ಕೊಡ್ತಾನೆ, ದೈವ ಭಕ್ತಿ ಕೊಡ್ತಾನೆ, ಭಯ ಕೊಡ್ತಾನೆ.
ಅದಕ್ಕೋಸ್ಕರ ನೀವೇನು ಮಾಡಬೇಕು, ಆ ಶನೇಶ್ಚರನ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಎಲ್ಲರೂ ಮಾಂಸಾಹಾರನ ತ್ಯಜಿಸಿದ್ರೆ ನಿಮ್ಮ ಜೀವನ ನಾಶ. ಇದಕ್ಕಿಂತ ದೊಡ್ಡ ಪದವನ್ನು ನಾನು ಉಪಯೋಗಿಸೋಕ್ಕಾಗಲ್ಲ. ಕರ್ಮಗಂಟನ್ನು ಯಾವತ್ತು ತೆಗೆದು ಹೊರಗಡೆ ಬಿಡ್ತೀರೋ ಶನೇಶ್ಚರನಿಗೆ ಅದು ಒಪ್ಸೋವರೆಗೂ ನೀವೇನಾದರೂ ಮಾಂಸ ಏನಾದರೂ ತಿಂದರೆ, ಮೊಟ್ಟೆನೇನಾದರೂ ತಿಂದರೆ, ಎಲ್ಲಾದರೂ ಹೋಗ್ಬಿಟ್ಟು ಯಾರ ಮನೆಯಲ್ಲೋ ಬಾಡೂಟ ಮಾಡಿದ್ರೆ ಮುಂಡಾಮೋಸ್ತು ನಿಮ್ಮ ಇಡೀ ಸಂಸಾರ ವಂಶ ಪಾರಂಪರ್ಯವಾಗಿ ಸರ್ವನಾಶ ಆಗ್ಬಿಡುತ್ತೆ. ಹುಷಾರ್, ಹೇಳಿದ್ದೀನಿ. ಅಯ್ಯೋ ಇದು ಮಾಡಬಾರ್ದು, ತಿನ್ನಕ್ಕೋಸ್ಕರ ಚಪ್ಪಲ ಇದು ಗಂಟು ಕಟ್ಟಬಾರ್ದು ಅಂದರೆ ಜೀವನದಲ್ಲೇ ತೊಳ್ಕೊಂಡು ಹೊರಟೋಗುತ್ತೆ ಪ್ರಳಯ ರುದ್ರ. ಅದಕ್ಕೆ ಹೇಳ್ತಾ ಇರೋದು ಎಲ್ಲರೂ, ಎಲ್ಲ ಜಾತಿ ವರ್ಗದರು ಇವತ್ತು ಬ್ರಹ್ಮಾಂಡ ಲೋಕದಲ್ಲಿ ಏನು ಹೇಳ್ತೀವಿ, ಈ ಭೂ ಬ್ರಹ್ಮಾಂಡದಲ್ಲಿ ಶನೇಶ್ವರನು ಹೇಳ್ತಾ ಇದ್ದಾನೆ, ಸತ್ಯಗೋಕ್ಕೆ ಕಾಲಿಡ್ತಾ ಇರೋ ಪ್ರತಿಯೊಬ್ಬ ಜನ್ಮನು, ಪ್ರತಿಯೊಬ್ಬ ಜನನು ಎಲ್ಲರೂ ಬಂದು ಆ ಕರ್ಮಗಂಟನ ನಿಮ್ಮ ಕರ್ಮಗಂಟನ ಎಷ್ಟು ದಿವಸದ ಮೊದಲೇ ಕಟ್ಟಿಟ್ಟು ಅದನ್ನ ಎಷ್ಟು ಜನ ಕಾಪಾಡಿಕೊಂಡು ಎತ್ಕೊಂಡ್ಬಂದು ನನಗೆ ಒಪ್ಪಿಸ್ತಿರೋ, ಆ ಒಪ್ಪಿಸಿದ ದಿನ ನೀವು ಹೋಮದಲ್ಲಿ ನಿಮ್ಮೇ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ಮೊಮ್ಮಕ್ಕಳು, ನೀವೇ ಸೊಸೆಂದ್ರು ನೀವೇ ಬಂದು ಪ್ರತ್ಯೇಕವಾಗಿ ಹಾಕಿದಾಗ ಅದು ಒಳಗಡೆ ಅಗ್ನಿಗೆ ಸಮರ್ಪಣೆ ಆದಾಗ ಶನೇಶ್ವರ ಹೇಳ್ತಾನೆ ಬಹಳ ಸಂತೋಷ. ಹೋಗಿ ಈಶ್ವರನಿಗೆ ಅಭಿಷೇಕ ಮಾಡು, ತಾಯಿಗೆ ನಮಸ್ಕಾರ ಮಾಡು, ಮಡ್ಲಕ್ಕಿನ ತುಂಬು. ಇಲ್ಲಿಂದ ಹೊರಡ್ತಾ ಹಿಂತಿರುಗಿ ನೋಡಿದೆ, ಹೊರಟಾಗ ನಾನು ಯಾವ ಕಾಲಕ್ಕೂ ನಿಮ್ಮ ಇಡೀ ಕರ್ಮವನ್ನು ಭಸ್ಮ ಮಾಡ್ಬಿಡ್ತೀನಿ ಅಂತ ಹೇಳಿ ಶನೇಶ್ವರನ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ವೀಕ್ಷಕರೇ, ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬನು ಪ್ರತಿದಿನ ಪ್ರತಿ ಕ್ಷಣದಲ್ಲಿ ರಾತ್ರಿ ಹೊತ್ತು ಶನೇಶ್ಚರನ ಸ್ಮರಣೆ ಮಾಡಿಕೊಂಡು ಆಂಜನೇಯ ಸ್ಮರಣೆ ಮಾಡಿಕೊಂಡು ನಿದ್ರೆ ವ್ಯವಸ್ಥೆಯನ್ನು ಮಾಡಿ. ಅದಕ್ಕೆ ಏನು ಹೇಳ್ತಾನೆ, ರಾಮಸ್ಕಂದಂ ಹನುಮಂತಂ ವೈನತೇಯರುಕೋದರಂ ಶಯನೇನ ಸ್ಮರೇ ನಿತ್ಯ ದುಸ್ವಪ್ನಂ ತಶ್ಯ ನಶ್ಯತಿ. ದುಸ್ವಪ್ನಗಳು ಕೊಡೋದು ಯಾರೋ ಶನೇಶ್ವರ. ಅದಕ್ಕೆ ಪಶ್ಚಿಮಕ್ಕೆ ತಲೆ ಹಾಕೋಬೇಡಿ ದಡ್ ಶಿಖಾಮಣಿಗಳೇ. ಪಶ್ಚಿಮಕ್ಕೆ ಏನು ತಲೆ ಹಾಕೊಂತೀರೋ ಆವತ್ತು ಬಂದು ಕನಸು ನನಸಾಗತ್ತೆ, ನಿಜವಾಗೋಗತ್ತೆ. ದಕ್ಷಿಣಕ್ಕೆ ಹಾಕ್ಕೊಳ್ಳೋರು ದಂಪತಿಗಳು ಮದುವೆ ಆದ ನಂತರ ಮಕ್ಕಳು ಆಗೋದ ಮೇಲೆ ದಕ್ಷಿಣಕ್ಕೆ ತಲೆ ಹಾಕ್ಕೊಳ್ತಕ್ಕಂಥದ್ದು. ಮಕ್ಕಳು ದೊಡ್ಡವರಾದರೆ ದೂರದಲ್ಲಿ ಮಲ್ಕೊಳ್ಳತಕ್ಕಂಥ ಗಂಡ ಹೆಂಡತಿರು ಪೂರ್ವಕ್ಕೆ ತಲೆ ಹಾಕಬೇಕು. ವಯಸ್ಸಾದ ಮೇಲೆ ಮಕ್ಕಳನ್ನ ತಲೆ ಹಾಕಿ ಮಲಗಿಸೋದು ಪೂರ್ವಕ್ಕೆ ಹಾಕೋಬೇಕು, ಯಾವ ಕಾಲಕ್ಕೂ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಅದಕ್ಕೆ ಇಡೀ ಜೀವನದಲ್ಲಿ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಏನಾದರೂ ತಿಳ್ಕೊಂಡು ಮಾಡಬೇಕು, ಇಲ್ಲದೆ ಇದ್ರೆ ಜಲಂದಲ್ಲಿ ಉದ್ಧಾರ ಆಗಲ್ಲ. ಜನವರಿ 31ನೇ ತಾರೀಕು 30ನೇ ತಾರೀಕು ಲಾಸ್ಟ್ ಡೇಟು. ಅದಾದಮೇಲೆ ಯಾರಿಗೂ ರಸೀದಿಗಳು ಕೊಡಲ್ಲ. ಪ್ರತ್ಯೇಕವಾಗಿ ಅವತ್ತಿನ ದಿವಸ ಬರ್ತಕ್ಕಂಥ ಲಕ್ಷಾಂತರ ಜನ ಸರ್ವ ಕರ್ಮಗಳನ್ನು ಕಳ್ಕೊಳ್ಳತಕ್ಕಂಥ ಏಕೈಕ ಮಾರ್ಗ ಕರ್ಮ ದೇವತಾ ಅನುಗ್ರಹ. ಅದಕ್ಕೆ ಪ್ರಳಯ ರುದ್ರ ಶನೇಶ್ವರ ಮಹಾಯಾಗಕ್ಕೆ ಪ್ರತಿಯೊಬ್ಬರು ಪ್ರತಿ ಕ್ಷಣದಲ್ಲಿ ಜ್ಞಾಪಕ ಇಟ್ಕೊಂಡು ಬಂದು ಗಂಟುಗಳನ್ನು ಕಟ್ಟಿಕೊಂಡು ನಿವಾರಣೆ ಮಾಡ್ಕೋಬೇಕು. ಆಮೇಲೆ ಅದರ ವಿಚಾರಗಳು ಏನೇನು ಹಾಕಬೇಕು ಅಂತೆಲ್ಲ ಹೇಳಿದ್ದೀನಿ, ಹೇಗೆ ಹಾಕಬೇಕು ಅನ್ನೋದು ಹೇಳಿದ್ದೀನಿ. ಆದರೆ ಒಂದು ವಿಚಾರ, ನಿಮ್ಮಲ್ಲಿ ಕರಿ ಬಟ್ಟೆಗಳು ಅರ್ಧ ಮೀಟರ್ ತಗೊಂತಿರಲ್ಲ, ಆ ಕರಿ ಬಟ್ಟೆಗಳು ಮನೇಲಿ ಅಕಸ್ಮಾತ್ ಈಚೆಗಳಾಗಿದ್ದರೆ, ಅಕಸ್ಮಾತ್ ಯಾರಾದರೂ ಹೆಂಗಸರು ಮೈಲಿಗೆ ಆಗಿದ್ರೆ ದಯವಿಟ್ಟು ಆ ಕಾಲಕ್ಕೆ ಆ ಹತ್ತಿರದಲ್ಲಿ ಕರ್ಮವನ್ನು ಕಟ್ಕೋಬೇಡಿ. ಎಲ್ಲ ಕಳೆದು ಹೋದ ಮೇಲೆ, ಶುಚಿರ್ಭೂತವಾದ ಮೇಲೆ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರಾದರೂ ಸೂತಕವಾಗಿದ್ದರೆ, ಒಬ್ಬರಾದರೂ ಮೈಲಿಗೆ ಆಗಿದ್ದರೆ ಮನೆಯವರು ಯಾರು ಮಾಡಬೇಡಿ. ಯಾಕಂದರೆ ಕರ್ಮಗಂಟು ಹೊರಗಡೆ ಇಡೋರ್ಗೋ ಅದನ್ನು ಮುಟ್ಟಿಸ್ಬೇಡಿ. ಮುಟ್ಟಿಸಿದ್ರೆ ನೀವು ಹಣೆ ಬರ ನೀವೇ ಹಳ್ಳವನ್ನು ತೊಡ್ಕೊಂತೀರ. ಹುಷಾರ್.